ಕಾಪಾಡಿಕೊಳ್ಳಿ. ಹೀಗಾಗಿ ಇದು ಒಳ್ಳೇದು ನಡೀತದೆ ಅಂತ ಎಲ್ಲದ ಭರವಸೆ. ಆದರೂ ಒಂದಿಷ್ಟು ಎಲ್ಲೋ ಒಂದು ಕಡೆ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ರೈತರಿಗಾಗಿದ್ದಂಥ ಬ್ಯಾಂಕನ್ನು ಈ ಶುಗರ್ ಫ್ಯಾಕ್ಟ್ರಿಗಳಿಗೆ, ಅದೇ ಕಾಲಕ್ಕೆ ಮೆಡಿಕಲ್ ಕಾಲೇಜುಗಳಿಗೆ ಅಥವಾ ಇನ್ನುಳಿದ ಶುಗರ್ ಫ್ಯಾಕ್ಟ್ರಿಗಳಿಗೆ, ಅದು ಬೀಳಿಗಿ, ಜಮಖಂಡಿ ಆಗಿರ್ಬೋದು, ಮೇಳಗಿರಿ ಬ್ರದರ್ಸ್ ಆಗಿರ್ಬೋದು, ಇಂಥ ಅನೇಕ ಇದ್ದಾವೆ. ಪ್ರೈವೇಟ್ದವರಿಗೆ ನೂರಾರು ಕೋಟಿ ದುಡ್ಡು ಸಾಲ ಕೊಟ್ಟಿದ್ದನ್ನು ಎಲ್ಲ ಗಮನಿಸಿದಾಗ ಇದು ರೈತರಿಗೆ ಇದ್ದಂಥದ್ದನ್ನು ಹೆಚ್ಚಿಗೆ ರೈತರು ಕೊಡಬೇಕಾಗಿತ್ತಲ್ಲ, ಇವ್ರಿಗೆ ಯಾಕೆ ಹೆಚ್ಚು ಕೊಡ್ತಾ ಇದ್ದಾರೆ, ಲಾಭಕ್ಕೆ ನಡೀಲಿ, ಸ್ವಲ್ಪ ದುಡ್ಡು ಸಂಗ್ರಹ ಆಯ್ತಪ್ಪ ಅಂತಂದ್ರೆ ಮತ್ತು ಇವ್ರದ್ದು ಬಡ್ಡಿನೂ ಸರಿಯಾಗಿ ಬರ್ತದೆ ಅನ್ನೋದು ತರ್ಕ ಇರ್ಬೋದು. ಬೇಡ ಶೂನ್ಯ ಬಡ್ಡಿಯಿಂದ ಕೊಟ್ಟಿದ್ದಾರೋ ಅದು ನೋಡ್ಬೇಕು ಅದನ್ನು. ಬಟ್ ನಮ್ಮ ಬಾಪುಗೌಡ ಪಾಟೀಲರು ತಮ್ಮ ವಾಹಿನಿಯಲ್ಲಿ ಅವ್ರು ಹೇಳ್ಕೊಂಡಂಗೆ ನಿಜವಾಗಿಯೂ ಅವರು ಒಂದಿಷ್ಟು ವಾದ ಮಾಡ್ತಾರೆ. ಅದು ವಾದಗಳು ಮಾಡಿದಾಗ ಸಹ ಅದು ಅನಿಸ್ತದೆ, ಹೌದು ಇಂಥವ್ರಿಗೆ ಯಾಕೆ ಕೊಟ್ಟರು ಅನ್ನೋಂಥದ್ದು. ರೈತರಿಗಾಗಿದ್ದಂಥದ್ದು ರೈತರು ಕೊಡಬೇಕು, ರೈತರು ಬೆಳವಣಿಗೆ ಕೊಡಬೇಕು, ಅವ್ರ ಮಾರ್ಕೆಟ್ಗೆ ಕೊಡಬೇಕಾಗಿತ್ತು ಅನ್ನುವಂಥದ್ದು ಒಂದು ವಾದ. ಅದರಲ್ಲೂ ಇತ್ತೀಚೆಗೆ ಖಾನಟ್ಟಿಯಲ್ಲಿ ಮಾತಾಡ್ತಾ ನಮ್ಮ ಚುನಪ್ಪ ಪೂಜಾರ್ ಅವರು ಸಹಿತ ಒಂದು ಮಾತು ಹೇಳ್ತಾರೆ. ಒಬ್ಬ ಯಾರಿಗೋ 12 ಎಕರೆ ಜಮೀನ್ ಮೇಲೆ 12 ಕೋಟಿ ರೂಪಾಯಿ ಕೊಟ್ಟರು ಸಾಲ ಅನ್ನುವಂಥ ಮಾತು ಆರೋಪ ಮಾಡ್ತಾರೆ. ಇಟ್ಟಿದ್ದು ಯಾರೋ ಅಂದರೆ ಹಿಂಗೆ ಪ್ರೈವೇಟ್ದವ್ರಿಗೆ ಯಾರ್ಯಾರಿಗೂ ಬೇಕಾಬಿಟ್ಟೆ ಈ ಸಾಲ ಕೊಡುವಂತ ಕಾಗದ ಪತ್ರಗಳೆಲ್ಲ ನೀವು ಸಂಗ್ರಹ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಬಾಪುಗೌಡರು ಕೇಳ್ತಾ ಇದ್ದಾರೆ, ಇನ್ನೋದ್ರು ಕೇಳ್ತಾ ಇದ್ದಾರೆ, ಮುಂಬರುವ ದಿನದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಆಡಳಿತ ಬಗ್ಗೆ, ಅದರಲ್ಲೂ ಅಪ್ಪ ಸಾಹೇಬ್ ಕುರುಗಡೆ ಅವ್ರು ಬಂದ್ಮೇಲೆ ಒಂದಿಷ್ಟು ಏನು ಹೆಚ್ಚು ಕಡಿಮೆ ಆಗಿದೆ ಅನ್ನುವಂಥದ್ದು. ಅಂದರೆ ಈ ಹಿಂದೆ ಅಪ್ಪ ಸಾಹೇಬ್ ಕುರುಗಡೆ 1 ವರ್ಷ ಇದ್ರು, ಅದ್ರ ನಂತರದಲ್ಲೇ ಈಗಂತೂ ಜೊಲ್ಲೆಯವರು ಇದ್ದಾರೆ, ಜೊಲ್ಲೆಯವರು ಪ್ರಾಮಾಣಿಕರಿದ್ದಾರೆ, ಒಳ್ಳೆ ಬೆಳೆಸ್ತಾರೆ ಅನ್ನೋದು ಎಲ್ಲರಿಗೂ ವಿಶ್ವಾಸ ಅದ. ಆದರೂ ಎಚ್ಚರಿಕೆಯನ್ನು ಇವರೆಲ್ಲರೂ ಕೊಡ್ತಾ ಇದ್ದಾರೆ. ಇದು ನಡೀತಾ ಇದೆ, ಇದಾಗಬಾರ್ದು. ಯಾಕಂದ್ರೆ ಕೋವಿಡ್ ಒಳಗೆ ವಿಶ್ವಾಸ ಮುಖ್ಯ. ಮತ್ತು ದುಡ್ಡಿದ್ದರೆ ದುಡ್ಡಲ್ಲಿ ಇತ್ತಪ್ಪ ಅಂದ್ರೆ ಅದನ್ನ ನೀವು ವರ್ಕ್ ಮಾಡೋಕ್ಕೂ ಸಾಧ್ಯತೆ ಎಲ್ಲನೂ ಸರಿ ಇದೆ. ಅದೇ ಕಾಲಕ್ಕೆ ಅವ್ರು ಮರಳೆ ದುಡ್ಡಿಗೆ ಬಡ್ಡಿಯಾಗಿ ಕೊಡ್ಬೇಕಾಗ್ತದೆ. ಅದಕ್ಕೆ ಕೆಲವೊಂದು ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಕೊಡ್ಬೇಕಾಗ್ತದೆ ಅವ್ರು ವಾದ ಮಾಡ್ಬೋದಿಲ್ಲ ಅಂತಲ್ಲ. ಆದರೆ ಅವು ಅವರಿಂದ ಇಟ್ಕೊಂಡಂಥ ಶ್ಯೂರಿಟಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಲೀಗಲ್ ಒಪಿನಿಯನ್ಗಳಾಗಿರ್ಬೋದು, ಇವೆಲ್ಲನೂ ಕರೆಕ್ಟ್ ಅದಾವ. ಆಸ್ಟಲ್ ಕೊಲೆಕ್ಟ್ರಲ್ ತೊಗೊಂಡೆಲ್ಲ ಕರೆಕ್ಟಾಗಿ ತೊಗೊಂಡಿದ್ದಾರೆ ಅನ್ನೋದು ಇವತ್ತೊಂದಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಕೆಲವೊಮ್ಮೆ ಯಾವುದೋ ದಾಖಲೆ ಇಲ್ಲರೂ ಕೊಟ್ಟಂಥ ಉದಾಹರಣೆಗಳು ಅಂತ ಅವ್ರಿಗೆ ಸಂಶಯಗಳು. ಅದಕ್ಕಾಗಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಇದ್ದಿದ್ದು ಯಾರ್ಯಾರಿಗೆ ಏನು ಕೊಡ್ತು, ಎಂದು